ಹೋದಷ್ಟು ತಾನೇ ಮನೆ ಕಟ್ತೆ, ಯಾವುದೂ ನನ್ನ ಕೈ ಹಿಡಿತಾ ಇಲ್ಲ, ಎಷ್ಟೇ ಪ್ರಯತ್ನ ಮಾಡಿದ್ರು ಹಣಕಾಸು ಸರಿಯಾಗಿ ಬರ್ತಾ ಇಲ್ಲ, ಮನೇಲಿ ನನ್ನ ಮಾತು ಯಾರೂ ಕೇಳ್ತಾ ಇಲ್ಲ ಅನ್ನುವಂಥ ಚಿಂತೆ ನಿಮ್ಮನ್ನು ಕಾಡ್ತಾ ಇದೆ ಅಲ್ವಾ? ಏನಕ್ಕದು ಕಾರಣ? ವಾಸ್ತುಶಾಸ್ತ್ರದಲ್ಲಿ ಪ್ರತಿಯೊಂದು ದಿಕ್ಕಿಗೂ ತನ್ನದೇ ಆದಂಥ ಒಂದು ಮಹತ್ವ ಇದೆ. ಆದರೆ ವಾಸ್ತುನಲ್ಲಿ ಒಂದು ಸ್ಟ್ರಾಂಗ್ ಫೌಂಡೇಶನ್ ಬೇಕು ಅಂತಾರೆ, ಎನರ್ಜಿ ಬೇಕು ಅಂತ ಹೇಳ್ತಾರೆ. ಮನೆ ಯಜಮಾನನಿಗೆ ಆ ಮನೆಯಲ್ಲಿ ಶಕ್ತಿ ಮತ್ತು ಸ್ಥಿರತೆಗಾಗಿ ಸೂಕ್ತ ಜಾಗ ಬೇಕು ಅಂತಾರೆ. ಯಾವುದು ಆ ಜಾಗ? ಅದೇ ನೈಋತ್ಯ. ಇದು ಒಂದು ಸ್ಟ್ರಾಂಗ್ ದಿಕ್ಕು. ಮನೆ ನೈಋತ್ಯ ಅರ್ತ್ ಎಲಿಮೆಂಟ್ಗೆ ಸಂಬಂಧಿಸಿದ್ದು. ಇದು ಪಿತೃಗಳ ಸ್ಥಾನ ಕೂಡ ಹೌದು. ಈ ಮೂಲೆ ಸ್ಥಿರತೆ ಅಂದರೆ ಸ್ಟೆಬಿಲಿಟಿ, ಹಣಕಾಸು ಮತ್ತು ಸಂಬಂಧಗಳನ್ನ ನಿಯಂತ್ರಿಸುತ್ತೆ. ಈ ಮೂಲೆ ದೋಷಮುಕ್ತವಾಗಿದ್ದರೆ ಜೀವನದಲ್ಲಿ ಖಂಡಿತ ನೆಮ್ಮದಿ ಇರುತ್ತೆ. ನೀವು ಎಷ್ಟೇ ಹಣ ಸಂಪಾದಿಸಿದ್ರು ಮನೇಲಿ ಶಾಂತಿ ಇಲ್ವಾ? ಕೈಲಿದ್ದ ಹಣ ಉಳಿತಾ ಇಲ್ವಾ? ಮನೆಯಲ್ಲಿ ಜಗಳ, ಒತ್ತಡ, ಟೆನ್ಷನ್ ಜಾಸ್ತಿ ಇದೆಯಾ? ಹಾಗಾದರೆ ಒಂದು ಸಲ ನಿಮ್ಮ ಮನೆಯ ನೈಋತ್ಯ ಮೂಲೆಯನ್ನು ನೋಡ್ಕೊಳ್ಳಿ, ಅಂದರೆ ಸೌತ್ ವೆಸ್ಟ್ ಕಾರ್ನರ್ನ ನೀವು ನೋಡ್ಕೊಳ್ಳಿ. ಯಾಕೆ ಅಂತಂದರೆ ಈ ಒಂದು ಮೂಲೆ ಸರಿಯಾಗಿಲ್ಲ ಅಂತಂದರೆ ಮನೆಯಲ್ಲಿ ಸ್ಟೆಬಿಲಿಟಿ ಖಂಡಿತ ಇರೋದಿಲ್ಲ. ಸ್ನೇಹಿತರೆ, ನಿಮ್ಮೊಂದು ಪುಟ್ಟ ಪ್ರಶ್ನೆ. ಈ ವಿಡಿಯೋ ನೀವು ಪೂರ್ತಿ ನೋಡಿದ ಮೇಲೆ ನಿಮಗೆ ನೈಋತ್ಯ ಮೂಲೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ಸ್ ಮಾಡಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವನಾಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೈಋತ್ಯ ಮೂಲೆ ಅಂತಂದರೆ ಏನು? ನೈಋತ್ಯ ಮೂಲೆ ಅಂತಂದರೆ ಸೌತ್ ವೆಸ್ಟ್ ಕಾರ್ನರು ಸೇರುವಂಥ ಜಾಗ. ಇದನ್ನ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ಕುಬೇರ ಮೂಲೆ ಅಂತ ಹೇಳ್ತಾರೆ. ಆದರೆ ಇದು ಸತ್ಯ ಅಲ್ಲ. ಇದು ಕುಬೇರನ ಮೂಲೆಯೇ ಅಲ್ಲ. ಇಲ್ಲಿ ಮನೆ ಯಜಮಾನನ ರೂಮು, ಹಣ, ಒಡವೆ ಎಲ್ಲ ಇಡುವಂತಹ ಸ್ಥಳ. ನಾವು ವಾಡಿಕೆಗೆ ಕುಬೇರ ಮೂಲೆ ಅಂತ ಹೇಳ್ತೀವಿ. ಕುಬೇರ ಬರೋದು ಯಾವಾಗಲೂ ನಾರ್ತ್ ಸೆಂಟ್ರಲ್ಲಿ. ವಾಸ್ತು ಪ್ರಕಾರ ಇದು ಅರ್ತ್ ಎಲಿಮೆಂಟ್ ಮತ್ತು ಹೆವಿ ಎನರ್ಜಿ ಇರುವಂತಹ ಜಾಗ. ಇದರ ಮೇನ್ ಪ್ರಿನ್ಸಿಪಲ್ ಏನು ಅಂತಂದರೆ ಹೆವಿ ಇರಬೇಕು, ಸ್ಟೇಬಲ್ ಆಗಿರಬೇಕು, ಕ್ಲೋಸ್ಡ್ ಆಗಿರಬೇಕು. ಅರ್ಥಾತ್ ಈ ಜಾಗ ತುಂಬ ಸ್ಟ್ರಾಂಗ್ ಆಗಿರಬೇಕು. ಇಲ್ಲಿ ಲೈಟ್ ಮತ್ತು ಎಂಟಿ ಇರೋದು ತುಂಬ ಡೇಂಜರ್. ಈ ನೈಋತ್ಯ ಮೂಲೆ ಅಂತ ಹೇಳ್ತೀವಲ್ಲ, ಇದು ಒಳ್ಳೆಯ ಅಂಶಗಳು ಏನೇನಿರಬೇಕು, ಹೇಗಿರಬೇಕು ನೋಡೋಣ ಬನ್ನಿ. ನೈಋತ್ಯ ಮೂಲೆ ಸರಿಯಾಗಿದ್ದರೆ ಮನೆಗೆ ಏನೇನು ಲಾಭ ಗೊತ್ತಾ? ಅಥವಾ ಹೇಗಿರಬೇಕು ಅಂತ ಗೊತ್ತಾ? ಮಾಸ್ಟರ್ ಬೆಡ್ರೂಮ್, ಮನೆ ಯಜಮಾನ ಮಲಗುವಂತಹ ಸ್ಥಳ. ಈ ಕೋಣೆ ಯಾವಾಗಲೂ ಇಲ್ಲೇ ಇರಬೇಕು. ಇದು ಕುಟುಂಬದ ನಿಯಂತ್ರಣ ಮತ್ತು ನಿರ್ಧಾರ ತಗೊಳ್ಳುವಂಥ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ಇದು ಈ ಮನೆ ಮುಖ್ಯಸ್ಥರ ಮಾತನ್ನು ಎಲ್ಲ ಕೇಳ್ತಾರೆ ಮತ್ತು ಡಿಸಿಷನ್ ಪವರು ಸ್ಟ್ರಾಂಗ್ ಆಗಿರುತ್ತೆ. ಈ ಮೂಲೆ ಮನೆಯಲ್ಲೇ ಅತಿ ಎತ್ತರ ಮತ್ತು ಅತಿ ಭಾರವಾಗಿರಬೇಕು. ಕಪಾಟುಗಳು, ಬೀರುಗಳು ಇಲ್ಲಿರೋದು ಶ್ರೇಯಸ್ಸಾಗಿರುತ್ತೆ. ಈ ಹಣದ ಬೀರು ಅಂತ ಏನು ಹೇಳ್ತೀವಲ್ಲ, ಅದು ಅಂದರೆ ನಗದು, ಒಡವೆ ಇರುವಂತಹ ಬೀರು ಈ ಮೂಲೆಯಲ್ಲಿಟ್ಟು ಅದು ಉತ್ತರದ ಕಡೆ ಮುಖ ಮಾಡಿದ್ರೆ ತುಂಬ ಒಳ್ಳೆಯದು. ಬಣ್ಣಗಳು ಅಂತ ಬಂದಾಗ ಹಳದಿ ಮತ್ತು ತಿಳಿ ಬೂದು ಬಣ್ಣ ಇದ್ದರೆ ತುಂಬ ಸೂಕ್ತ. ಹಣದ ಸ್ಥಿರತೆ ಅಂತಂದರೆ ಇನ್ಕಮ್ಮು ಸ್ಟಡಿಯಾಗಿರುತ್ತೆ, ಹಣ ಉಳಿಯುತ್ತೆ, ಸಾಲ ಕಡಿಮೆ ಆಗುತ್ತೆ, ಜೊತೆಗೆ ಮನಃಶಾಂತಿ ಇರುತ್ತೆ, ಅನ್ನೆಸರಿ ಟೆನ್ಷನ್ ಕಡಿಮೆ ಆಗುತ್ತೆ ಮತ್ತು ಲೈಫು ಸ್ಮೂತಾಗಿರುತ್ತೆ. ಈ ನೈಋತ್ಯ ದಿಕ್ಕಿನ ಕೆಟ್ಟ ಅಂಶಗಳು ಏನೇನು, ಇವುಗಳನ್ನು ಹೇಗೆ ತಪ್ಪಿಸೋದು ಅಂತಂದರೆ, ಇಲ್ಲಿ ಬೋರ್ವೆಲ್ಲು, ಸಂಪು, ಅಂಡರ್ಗ್ರೌಂಡ್ ಟ್ಯಾಂಕ್ ಜೊತೆ ನೈಋತ್ಯ ದಿಕ್ಕಿನಲ್ಲಿ ನೀರು ಮತ್ತು ತಗ್ಗು ಇರಲೇಬಾರ್ದು. ಇದು ಅಕಾಲಿಕ ಪರಿಸ್ಥಿತಿ ಮತ್ತು ದೊಡ್ಡ ಆರ್ಥಿಕ ನಷ್ಟಕ್ಕೆ ಕಾರಣ ಆಗುತ್ತೆ. ಜೊತೆಗೆ ಹಣ ಕೂಡ ನಷ್ಟ ಆಗುತ್ತೆ, ಮೆಂಟಲಿ ಸ್ಟ್ರೆಸ್ ಆಗುತ್ತೆ, ಹೆಲ್ತ್ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ. ಈ ವಿಡಿಯೋ ಇಲ್ಲಿ ಗಂಟ ನೋಡಿದ್ದೀರಾ ಅಂತಂದರೆ ಈ ಮಾಹಿತಿ ಯೂಸ್ಫುಲ್ ಆಗಿದೆ ಅಂತ ಅರ್ಥ. ನೀವು ಇದಕ್ಕೆ ಲೈಕ್ ಮಾಡಿದ್ರೆ ತುಂಬ ಜನಗಳಿಗೆ ಇದು ತಲುಪಿಸ್ಬೋದು. ಯಾಕೆಂದರೆ ನಿಮ್ಮ ಸಹಕಾರ ನನಗೆ ತುಂಬ ಮುಖ್ಯ. ಈ ಮೂಲೆಯಲ್ಲಿ ಟಾಯ್ಲೆಟ್ ಅಂತ ಬಂದರೆ ಮನೆ ಯಜಮಾನನ ಆರೋಗ್ಯ ಕೆಡುತ್ತೆ ಮತ್ತು ನಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ. ಇದು ಆಗ್ನೇಯದಲ್ಲಿ ಇರಬೇಕಾದಂಥ ಅಡುಗೆ ಮನೆ ಇಲ್ಲಿ ಬಂದರೆ ಈ ವಾಸ್ತು ಏನು ಹೇಳುತ್ತೆ ಅಂತಂದರೆ ದಂಪತಿಗಳ ನಡುವೆ ಜಗಳಕ್ಕೆ ಕಾರಣ ಆಗುತ್ತೆ ಅಂತ ಹೇಳುತ್ತೆ. ಈ ಮೂಲೆಯನ್ನು ನಾವು ಕಟ್ಟು ಮಾಡಬಾರ್ದು, ಅತಿಯಾಗಿ ಬೆಳೆಸಲೂಬಾರ್ದು. ಇದು ಒಂದು ಅಸ್ಥಿರತೆಯನ್ನು ನಮಗೆ ಉಂಟು ಮಾಡುತ್ತೆ. ಈ ನೈಋತ್ಯದಲ್ಲಿ ಖಾಲಿ ಜಾಗ ಅಂತಿದ್ರೆ ಇನ್ಸ್ಟೆಬಿಲಿಟಿ ಬರುತ್ತೆ, ಕೆಲಸಗಳು ಫಿನಿಶ್ ಆಗಲ್ಲ. ನಾವು ನೈಋತ್ಯ ಮೂಲೆಯಲ್ಲಿ ಇರಬೇಕಾದಂಥವು ಏನೇನು? ಮಾಸ್ಟರ್ ಬೆಡ್ರೂಮ್ ಬೆಸ್ಟ್ ಚಾಯ್ಸ್. ಕಬೋರ್ಡ್ ಆರ್ ಲಾಕರ್ಸ್ ತುಂಬ ಒಳ್ಳೆಯದು. ಹೆವಿ ಫರ್ನಿಚರ್ಸ್ ಖಂಡಿತ ಒಳ್ಳೆಯದು. ಸೇಫ್ ಲಾಕರ್ ತುಂಬ ಒಳ್ಳೆಯದು. ನೈಋತ್ಯ ಅಂದರೆ ಹೆವಿ, ಕ್ಲೋಸ್ಡ್ ಮತ್ತು ಸ್ಟ್ರಾಂಗ್ ಇರುವಂತಹ ಜಾಗ ಇದು. ಇಲ್ಲಿ ದೋಷಗಳೇನಾರು ಇದ್ದರೆ ಏನೇನು ಮಾಡ್ಬೋದು? ಶೌಚಾಲಯ ಅಂತಿದ್ರೆ ವಾಸ್ತು ಪಿರಮಿಡ್ ಅಥವಾ ಹಳದಿ ಬಣ್ಣದ ಟೇಪ್ ಬಳಸ್ಬೋದು ಅಂತ ಹೇಳ್ತಾರೆ. ಈ ಮೂಲೆಯಲ್ಲಿ ಯಾವಾಗಲೂ ರಾತ್ರಿ ವೇಳೆ ಹಳದಿ ಬಣ್ಣದ ಬಲ್ಬ್ ಉರಿಯುವಂತೆ ನೋಡ್ಕೋಬೇಕಾಗುತ್ತೆ. ಭಾರವಾದ ಕಲ್ಲುಗಳು ಅಥವಾ ಲೋಹದ ತುಂಡುಗಳನ್ನ ಇರಿಸ್ಬೋದು. ಮನೆ ಆಲ್ರೆಡಿ ಬಿಲ್ಟ್ ಆಗಿದ್ದರೆ ಉರಿಬೇಡ. ಹೆವಿ ಕಬೋರ್ಡ್ಗಳನ್ನ ಇರಿಸಿ, ಜೊತೆಗೆ ವಾಲ್ನ ಸ್ಟ್ರಾಂಗ್ ಮಾಡಿಸಿ. ಇಲ್ಲಿ ಸೌತ್ ವೆಸ್ಟ್ ಭಾಗನ ಎತ್ತರ ಮಾಡಿ, ಲೆವೆಲ್ ಇನ್ಕ್ರೀಸ್ ಆದಷ್ಟು ತುಂಬ ಒಳ್ಳೆಯದು. ವಾಟರ್ ಅಂತಿದ್ರೆ ಶಿಫ್ಟ್ ಮಾಡೋದು ತುಂಬ ಬೆಸ್ಟು. ಸ್ನೇಹಿತರೆ, ಕಡೆ ಮಾತುಗಳು ನಿಮಗೋಸ್ಕರ. ನೈಋತ್ಯ ಮೂಲೆ ನಿಮ್ಮ ಮನೆಯ ಬುನಾದಿ ಇದ್ದಂತೆ. ಇದನ್ನ ಸರಿಯಾಗಿ ಇಟ್ಕೊಂಡ್ರೆ
ಸುಖ ಸಮೃದ್ಧಿ ನಿಮ್ಮದಾಗುತ್ತೆ. ಈ ಮೂಲೆ ಮನೆಗೆ ಏನು ಕೊಡುತ್ತೆ ಅಂತಂದರೆ ಸ್ಟೆಬಿಲಿಟಿ ಕೊಡುತ್ತೆ, ಫೈನಾನ್ಷಿಯಲ್ ಸ್ಟ್ರೆಂತ್ ಕೊಡುತ್ತೆ, ಫ್ಯಾಮಿಲಿ ಕಂಟ್ರೋಲ್ ಕೊಡುತ್ತೆ. ಸರಿಯಾಗಿದ್ದರೆ ಮನೆ ಕಿಂಗ್ ಲೆವೆಲ್ಗೆ ಹೋಗುತ್ತೆ, ತಪ್ಪಾಗಿದ್ದರೆ ಜೀವನವೇ ಸ್ಟ್ರಗಲ್ ಮೋಡ್ಗೆ ಹೋಗುತ್ತೆ. ಈ ನೈಋತ್ಯ ಮೂಲೆ ತಪ್ಪಾಗಿದ್ದರೆ ಎಷ್ಟೇ ಪ್ರಯತ್ನ ಮಾಡೋದು ಲೈಫು ಸ್ಟ್ರಕ್ ಆಗೋದಂತೂ ಖಂಡಿತ. ಸ್ನೇಹಿತರೆ, ಯಾರಿಗಾದ್ರೂ ಮನೆ ಕಟ್ಟೋ ಕನಸಿದ್ರೆ ನಾನು ಮತ್ತು ನಮ್ಮ ಕಮಲಾಸ್ ಕಂಪ್ನಿ ನಿಮ್ಮ ಜೊತೆ ಇರುತ್ತೆ. ನಮ್ಮ ಕಂಪ್ನಿ ಟ್ಯಾಗ್ಲೈನ್ ಏನು ಗೊತ್ತಾ? ನಿಮ್ಮ ಕನಸನ್ನು ಕಟ್ಟುವ ನಾವು ಅಂತ. ನಮ್ಮಲ್ಲಿ ವಾಸ್ತು, ಆರ್ಕಿಟೆಕ್ಚರ್ ಪ್ಲ್ಯಾನಿಂಗು, ಸ್ಟ್ರಕ್ಚರಲ್ ಡಿಸೈನ್ಸು, ಬಿಲ್ಡಿಂಗ್ ಕನ್ಸಲ್ಟೇಷನ್ನು, ಜೊತೆಗೆ ಎಲ್ಲ ರೀತಿಯ ಪ್ಲ್ಯಾನ್ಗಳು, 3D ಡಿಸೈನ್ಸು, ಇಂಟೀರಿಯರ್ಸು, ಕನ್ಸ್ಟ್ರಕ್ಷನ್ ಸರ್ವಿಸ್ ಎಲ್ಲ ನಮ್ಮ ಬಳಿ ಸಿಗುತ್ತೆ. ನಮ್ಮ ಕಾಂಟ್ಯಾಕ್ಟನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಸಂಪರ್ಕಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಮನೆ ಕಟ್ಟುವಂಥ ವಿಚಾರಗಳಾಗಲಿ, ಲೋನ್ ಆಗಲಿ, ಲೈಫು, ಮನಿ ವಿಚಾರ ಆಗಲಿ, ಮೈಂಡ್ಸೆಟ್ ಟಾಪಿಕ್ಸ್ ಯಾವ್ದಾದ್ರು ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಲೇಬೇಡಿ. ನಾನು ನಿಮ್ಮ ವನಾಚೇತನ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.